ಕನ್ನಡ ರೀಡಿಂಗ್ ಪ್ರಾಕ್ಟೀಸ್ ಫಾರ್ ಬಿಗಿನರ್ಸ್. ಎಳೆಯರ ರಾಮಾಯಣ ಕಥೆಯನ್ನು ಓದ್ತಾ ಇದ್ದೀವಿ. ಹಿಂದಿನ ವಿಡಿಯೋದಲ್ಲಿ ಇಲ್ಲಿವರೆಗೂ ಆಗಿತ್ತು. ಇವತ್ತು ಇಲ್ಲಿಂದ ಶುರು ಮಾಡೋಣ. ಇಷ್ಟೆಲ್ಲ ಜನರಿಗೆ ಇಳಿದುಕೊಳ್ಳುವುದಕ್ಕೆ ಊಟದ ವ್ಯವಸ್ಥೆ ಮಾಡುವುದಕ್ಕೆ ಸ್ಥಳವಾದರೂ ಎಲ್ಲಿ? ಅದಕ್ಕಾಗಿಯೇ ಒಂದು ಹೊಸ ಉಪನಗರವನ್ನೇ ಕಟ್ಟಿದರು. ಎತ್ತರವಾದ ಸ್ಥಳದಲ್ಲಿ ವಿಶಾಲವಾದ ಯಜ್ಞಶಾಲೆಯ ಸೃಷ್ಟಿ ಆಯಿತು. ಅದರ ಸುತ್ತಲೂ ಲಕ್ಷಾಂತರ ಜನ ಕುಳಿತು ಯಾಗದ ಕಾರ್ಯಕಲಾಪಗಳನ್ನು ನೋಡಲು ಅನುಕೂಲವಾಗಿತ್ತು. ಬೇರೆ ಬೇರೆ ಊರುಗಳಿಂದ ಬಂದವರಿಗಾಗಿ ಅತಿಥಿ ಗೃಹಗಳು, ಭೋಜನ ಶಾಲೆಗಳು ನಿರ್ಮಾಣವಾದವು. ಯಜ್ಞಶಾಸ್ತ್ರವನ್ನು ಬಲ್ಲ ಶಿಲ್ಪಿಗಳು ಯೂಪಸ್ತಂಭಗಳನ್ನು ಕಟ್ಟಿದರು. ಶಾಸ್ತ್ರ ರೀತಿಯಲ್ಲಿ ವೇದಿಕೆಯನ್ನು ನಿರ್ಮಿಸಿದರು. ಯಾಗ ಮಾಡಿಸುವುದಕ್ಕಾಗಿಯೇ ಅಂಗದೇಶದಿಂದ ಮಹರ್ಷಿ ಋಷ್ಯಶೃಂಗ ಬಂದಿದ್ದ. ಋಷ್ಯಶೃಂಗ ಹಾಗೂ ತನ್ನ ಕುಲಪುರೋಹಿತರಾದ ವಸಿಷ್ಠರನ್ನು ಮುಂದಿಟ್ಟುಕೊಂಡು ದಶರಥ ಮಹಾರಾಜ ಯಾಗವನ್ನು ಆರಂಭಿಸಿದ. ಯಾಗ ಶಾಸ್ತ್ರೋಕ್ತವಾಗಿ ನಡೆಯಿತು. ಹೋಮ ಆಯಿತು. ದಶರಥ ಮಹಾರಾಜ ತನ್ನ ರಾಣಿಯರೊಂದಿಗೆ ಭಯ ಭಕ್ತಿಯಿಂದ ಯಜ್ಞ ಮಾಡಿದ. ಅಪಾರವಾಗಿ ಗೋವುಗಳನ್ನು, ಜಮೀನನ್ನು, ಧನವನ್ನು ಬಡಬಗ್ಗರಿಗೆ ದಾನ ಮಾಡಿದ. ಯಾಗಶಾಲೆಯಲ್ಲಿ ಅಗ್ನಿಗೆ ತುಪ್ಪವನ್ನು ಹೊಯ್ಯುತ್ತಿದ್ದ ಹಾಗೆಯೇ ಯಜ್ಞಕುಂಡದಿಂದ ಪ್ರಕಾಶಮಾನವಾಗಿ ಹೊಳೆಯುತ್ತಿದ್ದ ದೇವದೂತನೊಬ್ಬ ಪ್ರತ್ಯಕ್ಷನಾದ. ಅವನ ಕೈಯಲ್ಲಿ ಒಂದು ಚಿನ್ನದ ಪಾತ್ರೆ ಇತ್ತು. ದಶರಥ ಮೇಲೆದ್ದು ದೇವದೂತನಿಗೆ ನಮಸ್ಕರಿಸಿದ. ದೇವದೂತನು, ಮಹಾರಾಜ, ದೇವತೆಗಳು ನಿನ್ನ ಯಾಗದಿಂದ ಸಂತೋಷಗೊಂಡಿದ್ದಾರೆ. ಈ ಪಾತ್ರೆಯಲ್ಲಿರುವ ಪಾಯಸವನ್ನು ನಿನ್ನ ಪತ್ನಿಯರಿಗೆ ಹಂಚು. ನಿನ್ನ ಅಭಿಲಾಷೆ ಈಡೇರುತ್ತದೆ ಎಂದನು. ದಶರಥನು ಭಯ ಭಕ್ತಿಯಿಂದ ಆ ಪಾತ್ರೆಯನ್ನು ತೆಗೆದುಕೊಂಡು ತನ್ನ ಪತ್ನಿಯರನ್ನು ಕರೆಸಿದ. ದಶರಥನಿಗೆ 3 ಪತ್ನಿಯರು. ಮೊದಲನೆಯವಳು ಕೌಸಲ್ಯಾದೇವಿ, ಆಕೆಯೇ ಪಟ್ಟದ ರಾಣಿ. ಎರಡನೆಯವಳು ಸುಮಿತ್ರಾದೇವಿ, ಮೂರನೆಯವಳು ಕೈಕೇಯಿ. ದಶರಥನು ಪಾಯಸವನ್ನು 3 ಹಂಚಿದ. ಯಾಗ ಮಾಡಿದುದು ಸಾರ್ಥಕವಾಯಿತೆಂದು ಎಲ್ಲರಿಗೂ ಸಂತೋಷವಾಯಿತು. ಯಾಗ ನಡೆದು 1 ವರ್ಷವಾಯಿತು. ಚೈತ್ರ ಮಾಸದ ನವಮಿ. ಕೌಸಲ್ಯಾ ದೇವಿ ಒಂದು ಗಂಡು ಮಗುವಿಗೆ ಜನ್ಮವಿತ್ತಳು. ಮಾರನೆಯ ದಿನವೇ ಕೈಕೇಯಿ ಒಂದು ಗಂಡು ಮಗುವನ್ನು, ಸುಮಿತ್ರೆ 2 ಅವಳಿ ಮಕ್ಕಳನ್ನು ಹೆತ್ತರು. ಅಯೋಧ್ಯಾನಗರದಲ್ಲಿ ಆಗ ಬಹುದೊಡ್ಡ ಉತ್ಸವ. ಪ್ರಜೆಗಳಿಗೆ ಆನಂದವೋ ಆನಂದ. ಬಹಳ ವರ್ಷಗಳ ತಮ್ಮ ಬಯಕೆ ಈಡೇರಿತೆಂದು
ಹರ್ಷಗೊಂಡರು. ದಶರಥನ ಸಂತೋಷವನ್ನಂತೂ ಹೇಳಲೇ ಅಸಾಧ್ಯ. ದಶರಥನು ದೇವಸ್ಥಾನಗಳಲ್ಲಿ ವಿಶೇಷ ಪೂಜೆಗಳನ್ನು ನಡೆಸಿದ. ಬಡಬಗ್ಗರಿಗೆ ಉದಾರವಾಗಿ ಅನ್ನ, ಬಟ್ಟೆ, ಹಣ ಮುಂತಾದವುಗಳನ್ನು ದಾನ ಮಾಡಿದ. 4 ಮಕ್ಕಳಿಗೂ ನಾಮಕರಣವಾಯಿತು. ಮೊದಲನೆಯ ಮಗನಿಗೆ ರಾಮ ಎಂದು ಹೆಸರಿಟ್ಟರು. ಕೈಕೇಯಿಯ ಮಗ ಭರತ. ಸುಮಿತ್ರೆಯ ಮಕ್ಕಳು ಲಕ್ಷ್ಮಣ, ಶತ್ರುಘ್ನರು. ಮಕ್ಕಳಿಗೆ ಅಕ್ಷರಾಭ್ಯಾಸವಾಯಿತು. ಹುಡುಗರು ತಮ್ಮ ತೊದಲ್ನುಡಿಯಿಂದ ಎಲ್ಲರಿಗೂ ಆನಂದವನ್ನುಂಟು ಮಾಡಿದರು. ದಿನೇ ದಿನೇ ಬೆಳೆದು ದೃಷ್ಟಿ ತಾಕುವಷ್ಟು ಸುಂದರರಾದರು. ರಾಮನನ್ನು ಕಂಡರೆ ಎಲ್ಲರಿಗೂ ಪ್ರೀತಿ. ಅವನು ಎಲ್ಲರ ಹತ್ತಿರವೂ ಪ್ರಿಯವಾಗಿ ನಡೆದುಕೊಳ್ಳುತ್ತಿದ್ದ. ಲಕ್ಷ್ಮಣನಿಗೆ ರಾಮನ ಮೇಲೆ ಬಹಳ ವಿಶ್ವಾಸ. ರಾಮನನ್ನು ಬಿಟ್ಟು ಒಂದು ಘಳಿಗೆಯೂ ಇರುತ್ತಿರಲಿಲ್ಲ. ಊಟ ಮಾಡುವಾಗ, ನಿದ್ದೆ ಮಾಡುವಾಗ, ಬೇಟೆಗೆ ಹೋಗುವಾಗ ರಾಮನ ಜೊತೆ ಲಕ್ಷ್ಮಣ ಇದ್ದೇ ಇರುತ್ತಿದ್ದ. ರಾಮನಿಗೂ ಅಷ್ಟೇ ಲಕ್ಷ್ಮಣನ ಮೇಲೆ ಅಪಾರ ಅನುರಾಗ. ರಾಮ ಲಕ್ಷ್ಮಣರ ಹಾಗೆ ಭರತ ಶತ್ರುಘ್ನರು ಒಬ್ಬರಿಗೊಬ್ಬರು ಬಹಳ ಹೊಂದಿಕೊಂಡಿರುತ್ತಿದ್ದರು. ಎಂದಿಗೂ ಜೊತೆ ಬಿಟ್ಟವರೇ ಅಲ್ಲ. 4 ಮಕ್ಕಳೂ ವೇದವನ್ನು ಅಭ್ಯಾಸ ಮಾಡಿದರು. ಶಾಸ್ತ್ರಗಳನ್ನೂ ಇತಿಹಾಸವನ್ನೂ ಕಲಿತರು. ಧನುರ್ವಿದ್ಯೆಯಲ್ಲಿ ನಿಪುಣರಾದರು. ಆನೆ ಸವಾರಿ, ಕುದುರೆ ಸವಾರಿ ಮಾಡುವುದರಲ್ಲಿ ಪ್ರವೀಣರು. ಬಹಳ ಧೈರ್ಯವಂತರು, ಬುದ್ಧಿವಂತರು, ಒಳ್ಳೆಯ ಗುಣಗಳಿಂದ ಕೂಡಿದವರು ಈ ಬಾಲಕರು. ಇವತ್ತಿಗೆ ಇಷ್ಟು ಸಾಕು. ಉಳಿದ ಕಥೆಯನ್ನು ಮುಂದಿನ ವಿಡಿಯೋದಲ್ಲಿ ಓದೋಣ. ಅಲ್ಲಿಯವರೆಗೂ ವೀಕ್ಷಕರೇ, ನೀವು ನಮ್ಮ ವಿಡಿಯೋಗಳನ್ನು ಮೊದಲ ಬಾರಿಗೆ ನೋಡ್ತಾ ಇದ್ದರೆ, ನಾನು ಈಗಾಗಲೇ ಭಾಳಷ್ಟು ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೀನಿ. ಕನ್ನಡ ಕಲಿಕೆಯ ಬಗ್ಗೆ, ಹಾಗೆ ಇಂಗ್ಲೀಷ್ ಮತ್ತು ಹಿಂದಿಯ ಪ್ರಾರಂಭಿಕ ಕಲಿಕೆಯ ಬಗ್ಗೆ. ಅಂದರೆ ಮೊದಲಿಂದ ಕಲಿಬೇಕು, ನಮಗೇನು ಬರೋದಿಲ್ಲ ಅನ್ನೋರಿಗೋಸ್ಕರ ಡಿಸ್ಕ್ರಿಪ್ಷನ್ ನೋಡಿ, ಎಷ್ಟು ಪ್ಲೇಲಿಸ್ಟ್ಗಳಿವೆ. ನಿಮಗೆ ಅದರಲ್ಲಿ ಕನ್ನಡ ಅಕ್ಷರಮಾಲೆಯಿಂದ ಹಿಡಿದು ಪದಗಳು, ವಾಕ್ಯಗಳು, ಕಾಗುಣಿತ, ಸರಳ ಪದಗಳು, ಒತ್ತಕ್ಷರ ಪದಗಳು ಮುಂತಾದ ಎಲ್ಲ ವಿಷಯಗಳು ಇವೆ. ಆಸಕ್ತಿ ಇರುವವರು ನೋಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ನಮ್ಮ ವಿಡಿಯೋಗಳನ್ನು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ತಾ ಇರೋ ಎಲ್ಲರಿಗೂ ಧನ್ಯವಾದಗಳು ಮತ್ತು ನಮಸ್ಕಾರ.